ಟ್ಯೂಬ್ಲೈಟ್ ವಾಚು, ಎರಡನೇ ಬಾರಿಗೆ 14 ಸೈಟು. ಈ 14 ಸೈಟ್ಗಳನ್ನು ತೆಗೆದುಕೊಂಡ್ರು. ಹೈಕೋರ್ಟ್ ಹೇಳ್ತು ಎಸ್ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಅದಕ್ಕೆ ವಾಪಸ್ ಕೊಟ್ಟರು. ಮುಂಚೆ ವಾಚ್ ವಾಪಸ್ ಕೊಟ್ಟರು, ಈಗ ಸೈಟ್ ವಾಪಸ್ ಕೊಟ್ಟರು. ನೀವು ಭ್ರಷ್ಟರಲ್ವಾ? ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ, ನಿಮ್ಮ ಪಾಲಿಸಿ ವಾಪಸ್ ಕೊಡೋದು ಇದು ಭ್ರಷ್ಟಾಚಾರ ಆಗಿದ್ದಕ್ಕೆ ವಾಪಸ್ ಕೊಟ್ಟರು, ಸುಮ್ಮನೆ ವಾಪಸ್ ಕೊಟ್ಟರು? ಇದಕ್ಕೆ ಸಾಧನಾ ಸಮಾವೇಶ ನಿಮ್ಮದು? ಆ ವಾಚನ್ನು ಹಾಕ್ಬಿಡಿ ಆ ಸಾಧನಾ ಸಮಾವೇಶದಲ್ಲಿ. ಆ ಕಾಗದ ಪತ್ರಗಳನ್ನು ಬಿಡುಗಡೆ ಮಾಡಿರಿ. 14 ಸೈಟ್ಗಳು, ಬರೀ 14 ಸೈಟ್ಗಳಲ್ಲ, ಈ ಥರ ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ ಅವರ ಅಕ್ಕಪಕ್ಕದವರಿಗೆ, ಅವ್ರ ಸಂಬಂಧಿಕರಿಗೆ. ಮೂಡಾ ಸ್ಕ್ಯಾಮ್, ಇಟ್ ಈಸ್ ಎ ಹ್ಯೂಜ್ ಬಿಗ್ ಸ್ಕ್ಯಾಮ್ ಇನ್ ಕರ್ನಾಟಕ. ಸಾವಿರಾರು ಕೋಟಿ ಸ್ಕ್ಯಾಮ್. ಇದ್ರ ಬಗ್ಗೆ ಹೇಳೋದಕ್ಕೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಮಾನ್ಯ ಸಿದ್ದರಾಮಯ್ಯ ಅವರೇ? ಎರಡನೇದು, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣನ ಎಲ್ಲಿಗಪ್ಪ ಕಳಿಸಿದ್ರು ಅಂತ ಹೇಳಿದ್ರೆ ತೆಲಂಗಾಣಕ್ಕೆ ಕಳಿಸಿದ್ರು. ಕರ್ನಾಟಕದ ಹಣ ತೆಲಂಗಾಣ ಎಲೆಕ್ಷನ್, ಕರ್ನಾಟಕದ ಹಣದಲ್ಲಿ ತೆಲಂಗಾಣ ಎಲೆಕ್ಷನ್ನಿನ ಜಾತ್ರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಈ ಕಳ್ಳೆತ್ತುಗಳ ಜೋಡಿ ತೆಲಂಗಾಣಕ್ಕೆ ಹೋಗ್ಬಿಟ್ಟು ಕರ್ನಾಟಕದ ಹಣದಿಂದ ಗೆಲ್ಲಿಸಿದ್ರು. ಇದನ್ನು ಹೇಳಕ್ಕೆ ಸಾಧನಾ ಸಮಾವೇಶ ಮಾಡ್ತೀರಾ? ಇದರಿಂದ ಒಬ್ಬ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು. ಅದೇ ಲೂಟರ್ ನಾಗೇಂದ್ರ ಅವ್ರ ಜೊತೆನಲ್ಲಿ ಬಳ್ಳಾರಿನಲ್ಲೂ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಸಮಾವೇಶವನ್ನು ಮಾಡ್ತೀರಾ? ಕಳ್ಳರ ಜೋಡಿ ಹೆಚ್ಚಿದೆ. ಪ್ರಿಯಾಂಕಾ ಖರ್ಗೆ ಅವರ ಟ್ರಸ್ಟ್ಗೆ 5 ಎಕರೆ ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು KIADB. ಆಮೇಲೆ ನಮ್ಮ ಸಂತೋಷ್ ಲಾಡ್ ಅಂತೂ ಬಿಡಿ, ಹರಿಶ್ಚಂದ್ರ ಅವರ ಕೊನೆ ತಮ್ಮ ಇವರೇ ಇರಬೇಕು. ಹರಿಶ್ಚಂದ್ರ ಅವರ ಕೊನೆ ತಮ್ಮ. ಬನ್ನಿ, ಸಂತೋಷ್ ಲಾಡ್ ಅವರು ಮಾತಾಡ್ತಾರೆ. ಅವರು ಕಿಟ್, ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕಿಟ್ನಲ್ಲಿ ಭ್ರಷ್ಟಾಚಾರ ಮಾಡಿದರು. ಹಾಗಾಗಿ ಸಂತೋಷ್ ಲಾಡ್ ಅಲ್ಲ, ಸಂತೋಷ್ ಕಿಟ್. ಈ ಭ್ರಷ್ಟಾಚಾರದ ಬಗ್ಗೆ ಸಂತೋಷ್ ಕಿಟ್ ಏನು ಹೇಳ್ತಾರೆ? ಇದ್ರ ಬಗ್ಗೆ ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದೀರಾ? ಗುತ್ತಿಗೆದಾರರಿಗೆ ಸುಮಾರು ಒಂದು 40,000 ಕೋಟಿಗಿಂತ ಹೆಚ್ಚು ಹಣ ಬರಬೇಕಾಗಿದೆ. ಗುತ್ತಿಗೆದಾರರಿಗೆ, ಕರ್ನಾಟಕ ರಾಜ್ಯದ ಗುತ್ತಿಗೆದಾರರಿಗೆ 40,000 ಕೋಟಿಗಿಂತ ಹೆಚ್ಚು ಹಣ ಬರಬೇಕಾಗಿದೆ. ಹಣವನ್ನು ಕೊಡ್ತಾ ಇಲ್ಲ. ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಭಾಗ್ಯ ಉಚಿತ. ಈ ಗ್ಯಾರಂಟಿಗಳ 5 ಗ್ಯಾರಂಟಿಗಳು ಉಚಿತ ಏನಿದೆಯಲ್ಲ, ಆತ್ಮಹತ್ಯೆ ಭಾಗ್ಯ 6ನೇದು ಉಚಿತ ಮತ್ತು ಖಚಿತ. ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಳ್ಬೋದು, ಉಚಿತ. 40,000 ಕೋಟಿ ರೂಪಾಯಿ ನಿಮಗೆ ನಿಮ್ಮ ಸಮಯಕ್ಕೆ ಬೇಕಾದಂತೆ ಕೊಡೋದಿಲ್ಲ, ಖಚಿತ. ಇದನ್ನು ಹೇಳೋದಕ್ಕೋಸ್ಕರ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರು. ನಾಳೆ 2 ವರ್ಷ ಆಯ್ತಲ್ಲ, ನಾಳೆಗೆ ಮಾತೆತ್ತಿದ್ರೆ ನಾನು ಚಾಂಪಿಯನ್ ಆಫ್ ದಿ SC ST ಆ್ಯಂಡ್ OBC ಕಮ್ಯುನಿಟಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ರೋಲ್ ಮಾಡೆಲ್ ಲೀಡರ್ ಟು ದಿ SC ST ಆ್ಯಂಡ್ OBC ಕಮ್ಯುನಿಟೀಸ್. ಜಾತಿ ಗಣತಿ ಜನಗಣತಿನಲ್ಲಿ OBCನವರಿಗೆ ಯಾವ ಮೂಲೆಗೆ ಸೇರಿಸಿದ್ದಾರೆ ಅಂತ ಗೊತ್ತಿದೆ.
ನಮ್ಮ ಚಾಂಪಿಯನ್ ಅವರು ಕಳ್ಳೆತ್ತು ನಂಬರ್ 1 SC/STಗಳ ಹಣ 38,800 ಕೋಟಿ. SCP-TSP ಹಣನ 38,800 ಕೋಟಿ ಹಣನ ಗ್ಯಾರಂಟಿಗಳ ಬೇರೆ ಬೇರೆ ಇಲಾಖೆಗೆ ಕೊಟ್ಟಿದ್ದಾರೆ. ಇದು SC/STಗಳಿಗೆ ಮಾಡಿರ್ತಕ್ಕಂಥ ದ್ರೋಹ ಅಲ್ವಾ? ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ದ್ರೋಹ ಅಲ್ವಾ? ಮಾತೆತ್ತಿದ್ರೆ ಸಂವಿಧಾನ, ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಲ್ವಾ? ಮಾನ್ಯ ಕಳ್ಳೆತ್ತು ನಂಬರ್ 1 ಮತ್ತು ಕಳ್ಳೆತ್ತು ನಂಬರ್ 2. ಕಳ್ಳೆತ್ತು ನಂಬರ್ 2 DK ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ.